ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೆಯ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಮೊದಲು ಈ ವಚನ ಹೇಗಿದೆ ಅಂತ ನೋಡೋಣ. ಎಲ್ಲಿ ಹೋದೆಡೆ ಕಲಿಗೆ ಭಯವಿಲ್ಲ, ಹಂದೆಗೆ ಸುಖವಿಲ್ಲ ಕಾಣಿರಣ್ಣ, ಈ ಅವಂಗವ ಗುಣವಿಲ್ಲ, ಕರುಣವುಳ್ಳಂಗೆ ಪಾಪವಿಲ್ಲ, ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭವವಿಲ್ಲ ಚನ್ನಮಲ್ಲಿಕಾರ್ಜುನ. ಎಲ್ಲಿ ಹೋದೆಡೆ ಕಲಿಗೆ ಭಯವಿಲ್ಲ, ಹಂದೆಗೆ ಸುಖವಿಲ್ಲ ಕಾಣಿರಣ್ಣ, ಈ ಅವಂಗುಣವಿಲ್ಲ, ಕರುಣವುಳ್ಳಂಗೆ ಪಾಪವಿಲ್ಲ, ನಿಮ್ಮ ಮುಟ್ಟಿ ಪರದನ ಪರಸ್ತ್ರೀಯ ತೊರೆದಾತಂಗೆ ಮುಂದೆ ಭವವಿಲ್ಲ ಚನ್ನಮಲ್ಲಿಕಾರ್ಜುನ. ಇರೋ 4 ಸಾಲಲ್ಲಿ ಇದರ ಒಂದು ಒಳ ಅರ್ಥ, ಈ ವಚನದ ಒಂದು ಒಳ ಮರ್ಮ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಎಷ್ಟು ನೇರವಾದ ಮಾತುಗಳು ನೋಡಿ. ಆ ಕಲಿ ಮತ್ತೆ ಹಂದೆ ಅನ್ನೋ ಪದಗಳು ಇದೆಯಲ್ಲ, ತಕ್ಷಣ ಗಮನ ಸೆಳೆಯುತ್ತೆ. ಹಾಗಾದ್ರೆ ಇದರ ಒಳಗೆ ಇಳಿದು ನೋಡೋದಾದ್ರೆ ಖಂಡಿತವಾಗಿಯೂ ಮೊದಲನೆಯ ಸಾಲಲ್ಲೇ ನೋಡಿ, ಎಲ್ಲಿ ಹೋದೆಡೆ ಕಲಿಗೆ ಭಯವಿಲ್ಲ, ಹಂದೆಗೆ ಸುಖವಿಲ್ಲ ಕಾಣಿರಣ್ಣ. ಇದು ಒಂದು ದೊಡ್ಡ ಸತ್ಯವನ್ನೇ ಹೇಳುತ್ತೆ. ಕಲಿ ಅಂದ್ರೆ ಕೇವಲ ಶೂರ ಅಂತನೋ, ಅಂದ್ರೆ ಕೇವಲ ಯುದ್ಧ ಮಾಡೋ ಶೂರ ಅಂತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಬರೋ ಕಷ್ಟಗಳನ್ನ, ಸವಾಲುಗಳನ್ನ ಧೈರ್ಯದಿಂದ ಎದುರಿಸುವ ವ್ಯಕ್ತಿಯಂತಹ ಒಂದು ಸ್ಥಿತಿಪ್ರಜ್ಞ ವ್ಯಕ್ತಿ ಅಂತ ಹೇಳ್ಬಹುದು. ಅಂಥವರಿಗೆ ಎಲ್ಲಿ ಹೋದ್ರೂ ಭಯ ಇರಲ್ಲ. ಯಾಕೆಂದ್ರೆ ಭಯ ಅನ್ನೋದು ಹೊರಗಡೆಯಿಂದ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿನ ದೌರ್ಬಲ್ಯದಿಂದ ಬರುತ್ತೆ ಅಲ್ವಾ. ಆದರೆ ಹಂದೆ ಅಂದ್ರೆ ಹೇಡಿ, ಅವರು ಯಾವಾಗಲೂ ಭಯ, ಒಂದು ಅಭದ್ರತೆ ಅದರಲ್ಲೇ ಇರ್ತಾರೆ. ಹಾಗಾಗಿ ಅವರಿಗೆ ನಿಜವಾದ ಒಂದು ಸ್ಥಿರವಾದ ಸುಖ ಅಥವಾ ಶಾಂತಿ ಅನ್ನೋದು ಸಿಗೋದೇ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ, ಈ ಆಂತರಿಕ ಧೈರ್ಯದ ವಿಷಯ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಬರೀ ದೈಹಿಕ ಅಪಾಯ ಎದುರಿಸುವುದು ಅಷ್ಟೇ ಅಲ್ವೇ ಅಲ್ಲ. ಅದು ಬಹುಶಃ ಸತ್ಯ ಮಾತಾಡಕ್ಕೆ ಧೈರ್ಯ ಬೇಕು, ಸಮಾಜದ ಒತ್ತಡಗಳನ್ನು ಮೀರಿ ನಿಲ್ಲೋಕೆ ಅಥವಾ ನಮ್ಮ ಸ್ವಂತ ದೌರ್ಬಲ್ಯಗಳನ್ನು ಗೆಲ್ಲೋಕ್ಕೂ ಕೂಡ ಧೈರ್ಯ ಬೇಕು. ಖಂಡಿತವಾಗಿ ಅದೇ ಮುಖ್ಯವಾದ ಒಂದು ಧೈರ್ಯ. ಅಲ್ಲಿ ಅದು ಹೇಗೆ ಭಯವನ್ನ ಇಲ್ಲವಾಗಿಸುತ್ತೆ ಅನ್ನೋದು ಯೋಚನೆ ಮಾಡುವಂತಹದ್ದು. ಈಗ ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಹೋಗೋಣ. ಇವಂಗ ಅವಗುಣವಿಲ್ಲ ಅಂದ್ರೆ ಕರುಣೆಯುಳ್ಳವನಿಗೆ ಪಾಪವಿಲ್ಲ. ಅದು ಅಂದ್ರೆ ಕೊಡುವವನಿಗೆ ಕೆಟ್ಟ ಗುಣ ಇರಲ್ಲ, ಕರುಣೆ ಇರುವವನಿಗೆ ಪಾಪ ಇರಲ್ಲ ಅಂತ. ಇದು ಅಕ್ಷರ ಸಹ ತಗೋಬೇಕು, ಅಥವಾ ಇದರ ಹಿನ್ನೆಲೆ ಏನಾದರೂ ಇದೆಯಾ? ಇದರ ಹಿಂದೆ ಆಳವಾದ ಅರ್ಥ ಇದೆ. ಇವಂಗ ಅವಗುಣವಿಲ್ಲ ಅಂದ್ರೆ ಯಾರು ಕೊಡ್ತಾರೋ, ದಾನ ಮಾಡ್ತಾರೋ ಅವರಲ್ಲಿ ಈ ಲೋಭ, ಸ್ವಾರ್ಥ, ಜಿಪುಣತನ ಈ ತರಹದ ಅವಗುಣಗಳು ನಿಲ್ಲೋಕೆ ಜಾಗ ಇರಲ್ಲ. ಕೊಡುವ ಕ್ರಿಯೆ ಆ ದೋಷಗಳನ್ನು ತೊಳೆದು ಹಾಕುತ್ತೆ ಅನ್ನೋ ಒಂದು ಭಾವನೆ. ಹಾಗೇನೆ ಕರುಣೆ ಉಳ್ಳವಂಗೆ ಪಾಪವಿಲ್ಲ ಅಂದ್ರೆ ಯಾರು ಬೇರೆಯವರ ನೋವಿಗೆ ಮರುಕ ಪಡ್ತಾರೆ, ಯಾರಲ್ಲಿ ಸಹಾನುಭೂತಿ ಇದೆಯೋ ಅವರು ಬೇಕು ಅಂತ ಬೇರೆಯವರನ್ನ ಕೆಟ್ಟದ್ದು ಮಾಡಕ್ ಹೋಗಲ್ಲ. ಅಂದ್ರೆ ಪಾಪ ಕಾರ್ಯಗಳಿಂದ ದೂರ ಇರ್ತಾರೆ. ಶರಣರ ದೃಷ್ಟಿಯಲ್ಲಿ ಇದು ಬರೀ ಸಮಾಜಕ್ಕೆ ಒಳ್ಳೆಯದು ಮಾಡೋ ಗುಣಗಳಲ್ಲ. ಒಂದು ದಾನ ಮತ್ತು ಕರುಣೆ ಅನ್ನೋದು ಒಂದು ರೀತಿ ಆತ್ಮಶುದ್ಧಿ ಮಾಡಿಕೊಳ್ಳೋಕೆ ಪ್ರಕ್ರಿಯೆಗಳು. ಅವು ತಮ್ಮ ಅಹಂಕಾರವನ್ನ ಕಮ್ಮಿ ಮಾಡ್ತವೆ, ನಮ್ಮನ್ನ ಆಧ್ಯಾತ್ಮಿಕವಾಗಿ ಮೇಲೆತ್ತವೆ, ನಮ್ಮ ಕರ್ಮದ ಭಾರವನ್ನ ಕಡಿಮೆ ಮಾಡ್ತವೆ ಅಂತ. ಅಂದ್ರೆ ನಮ್ಮ ಆಂತರಿಕ ಶುದ್ಧಿಗೆ ನೇರವಾಗಿ ಸಂಬಂಧಿಸಿದ್ದು. ಹಾಗಾದರೆ ವಚನದ ಕೊನೆಯ ಭಾಗದಲ್ಲಿ ಏನಿದೆ ಅಂದ್ರೆ, ಈ ಶುದ್ಧಿಯ ಒಂದು ಮುಂದಿನ ಹಂತ ಮುಕ್ತಿಗೆ ದಾರಿ ತೋರಿಸುತ್ತಾ ಖಂಡಿತವಾಗಿ ನಮ್ಮ ಪರದನ ಪರಸ್ತ್ರೀ ತೊರೆದಾತಂಗೆ ಮುಂದೆ ಭವವಿಲ್ಲ ಚನ್ನಮಲ್ಲಿಕಾರ್ಜುನ. ಇಲ್ಲಿ ನಿಮ್ಮ ಮುಟ್ಟಿ ಅಂದ್ರೆ ಮತ್ತೆ ಬೇರೆಯವರ ದುಡ್ಡು, ಬೇರೆಯವರ ಹೆಂಡತಿ, ಇದರ ಆಸೆಯನ್ನ ಬಿಡಬೇಕು ಅಂತ ಇಷ್ಟೊಂದು ಒತ್ತಿ ಹೇಳ್ತಿದ್ದಾರೆ. ನಿಮ್ಮ ಮುಟ್ಟಿ ಅಂದ್ರೆ ಇಲ್ಲಿ ಅಕ್ಕ ದೇವರು ಚನ್ನಮಲ್ಲಿಕಾರ್ಜುನನ ಆ ದೇವರಲ್ಲಿ ಪೂರ್ತಿಯಾಗಿ ಒಂದಾಗುವಂತಹ ಒಂದು ಸಂಪೂರ್ಣ ಶರಣಾಗತಿ, ಭಕ್ತಿ, ಅದು ಆಧ್ಯಾತ್ಮಿಕ ಪಯಣದ ಒಂದು ಕೊನೆಯ ಗುರಿ. ಇನ್ನು ಪರದನ ಪರಸ್ತ್ರೀ ತೊರೆದಾತಂಗೆ, ಇದು ಬಹಳ ಮುಖ್ಯವಾದ ನೈತಿಕವಾದ ನಿಲುವು. ಯಾಕಂದ್ರೆ ಹಣದ ಮೇಲಿನ ಆಸೆ, ಕಾಮದ ಮೇಲಿನ ಆಸೆ ಇವೇ ಮನುಷ್ಯನನ್ನ ಈ ಭವ ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಗಿಸೋ ಒಂದು ದೊಡ್ಡ ಶಕ್ತಿಗಳು. ಇವು ತೀವ್ರವಾದ ಆಸೆ ಅಂಟಿಕೊಳ್ಳುವಿಕೆಗಳ ಒಂದು ಪ್ರತೀಕ. ಇವುಗಳನ್ನ ಬಿಟ್ಟರೆ ಸಂಸಾರ ಚಕ್ರಕ್ಕೆ ಕಾರಣವಾದ ಆ ಮೂಲ ಆಸೆಗಳನ್ನೇ ಗೆದ್ದ ಹಾಗೆ. ಹೀಗೆ ದೃಢವಾದ ಭಕ್ತಿಯ ಜೊತೆಗೆ ಗಟ್ಟಿಯಾದ ನೈತಿಕತೆ ಇದ್ದರೆ ಪುನರ್ಜನ್ಮ ಇಲ್ಲ ಅಂದ್ರೆ ಮುಂದೆ ಭವವಿಲ್ಲ ಅಂತ ಅಕ್ಕನವರು ಸ್ಪಷ್ಟವಾಗಿ ಹೇಳ್ತಾರೆ. ಕೊನೆಗೆ ಚನ್ನಮಲ್ಲಿಕಾರ್ಜುನ ಅಂತ ಇರೋದು ಗೊತ್ತಲ್ಲ, ಅದು ಅವರ ಅಂಕಿತನಾಮ, ದೇವರ ಜೊತೆಗಿನ ಅವರ ಸಂವಾದದ ಮುದ್ರೆ ಅದು. ಹಾಗಾದರೆ ಇದು ಸುಮ್ಮನೆ ಬೇರೆ ಬೇರೆ ಒಳ್ಳೆಯ ಗುಣಗಳ ಲಿಸ್ಟ್ ಅಲ್ಲ, ಬದಲಿಗೆ ಒಂದಕ್ಕೊಂದು ಸಂಬಂಧ ಇರೋ ಒಂದು ಪೂರ್ತಿ ಆಧ್ಯಾತ್ಮಿಕ ದಾರಿಯನ್ನೇ ತೋರಿಸುತ್ತೆ. ನಿಜ ಧೈರ್ಯದಿಂದ ಶುರುವಾಗಿ ದಾನ ಕರುಣೆಯಿಂದ ಶುದ್ಧಿಯಾಗಿ ನೈತಿಕತೆಯಿಂದ ಬಂಧನಗಳನ್ನು ಕಳಚಿ ಕೊನೆಗೆ ಭಕ್ತಿಯಿಂದ ದೇವರಲ್ಲಿ ಒಂದಾಗುವ ಇದೊಂದು ಸಂಪೂರ್ಣ ಪ್ರತಿಕ್ರಿಯೆ.
ಈ ತರಹದ ಇದು ನಿಖರವಾಗಿ ಹೇಳಿದ್ರೆ ಈ ವಚನದ ಒಂದು ವಿಶೇಷತೆ ಇದು ಧೈರ್ಯ, ಒಳಗಿನ ಮತ್ತು ಹೊರಗಿನ ಧೈರ್ಯ, ದಾನ, ಕರುಣೆ, ನೈತಿಕತೆ, ನಿಷ್ಠೆ, ವಸ್ತು ವಿಷಯದಲ್ಲೂ ಕೂಡ, ಸಂಬಂಧಗಳಲ್ಲೂ ಕೂಡ, ಮತ್ತೆ ಕೊನೆಗೆ ದೇವರಲ್ಲಿ ಸಂಪೂರ್ಣ ಶರಣಾಗತಿ ಎಲ್ಲವನ್ನ ಒಂದೇ ಎಳೆಯಲ್ಲಿ ತರುತ್ತೆ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರುವುದು. ಧೈರ್ಯ ಇಲ್ಲದೆ ಆಸೆ ಬಿಡೋಕ್ಕಾಗಲ್ಲ, ಕರುಣೆ ಇಲ್ಲದೆ ನಿಜವಾದ ದಾನ ಮಾಡೋಕ್ಕಾಗಲ್ಲ, ನೈತಿಕತೆ ಇಲ್ಲದೆ ಭಕ್ತಿ ಪೂರ್ತಿಯಾಗಲ್ಲ. ಇದು ಬರೀ ಮೋಕ್ಷದ ದಾರಿಯಲ್ಲ, ಈ ಲೋಕದಲ್ಲೇ ಅರ್ಥಪೂರ್ಣವಾಗಿ ಭಯ ಇಲ್ಲದೆ ಬದುಕೋ ದಾರಿನೂ ಹೌದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ವಚನದಲ್ಲಿ ಭಯ ಇಲ್ಲದೆ ಇರೋಕೆ, ಮನಸ್ಸಿಗೆ ಶಾಂತಿ ಸಿಗೋಕೆ, ನೈತಿಕವಾಗಿ ಶುದ್ಧವಾಗಿರೋಕೆ ಮತ್ತು ಕೊನೆಗೆ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಆಗೋಕೆ ಬೇಕಾದ ಧೈರ್ಯ, ದಾನ, ಕರುಣೆ, ನೈತಿಕತೆ ಮತ್ತು ನಡತೆ ಮತ್ತು ಭಕ್ತಿ ಇವುಗಳ ಮಹತ್ವವನ್ನು ಒತ್ತಿ ಹೇಳುತ್ತೆ. ಈಗ ನಾವು ಕೊನೆಯಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ, ಅಕ್ಕ ಮಹಾದೇವಿಯವರು ಹೇಳುವ ಈ ಕಲಿ ಅಥವಾ ಈ ಧೈರ್ಯ ಇದೆಯಲ್ಲ, ಇದರ ಬಗ್ಗೆ ಒಂದು ಶೌರ್ಯವನ್ನು ಮೀರಿ ಇದು ಯಾವ ತರಹದ ಆಧ್ಯಾತ್ಮಿಕ ಧೈರ್ಯವನ್ನು ಸೂಚಿಸಬಹುದು? ಬಹುಶಃ ಸಮಾಜದ ಕಟ್ಟುಪಾಡುಗಳನ್ನು ಈ ಪ್ರಶ್ನೆ ಮಾಡೋ ಧೈರ್ಯ ಇರಬಹುದಾ? ಮತ್ತು ಸತ್ಯಕ್ಕೋಸ್ಕರ ನಿಂತಾಗ ಜನ ಆಡಿಕೊಳ್ಳುವುದನ್ನು ಎದುರಿಸುವ ಧೈರ್ಯ, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಅಹಂಕಾರವನ್ನೇ ಗೆಲ್ಲುವ ಅಸಾಧಾರಣವಾದ ಧೈರ್ಯ, ಇವೆಲ್ಲವೂ ಅಕ್ಕನ ಒಂದು ಕಲಿಯಲ್ಲಿ ಅಡಗಿದೆಯಾ? ಆಕೆಯ ಜೀವನವೇ ಅದಕ್ಕೆ ಸಾಕ್ಷಿ ಅಲ್ವಾ? ಖಂಡಿತವಾಗಿಯೂ. ಹಾಗಾಗಿ ಈ ಆಂತರಿಕ ಕಲಿತನ ಅಂದರೆ ಏನೋ ಅನ್ನೋದರ ಬಗ್ಗೆ ಯೋಚನೆ ಮಾಡಿದರೆ ಈ ವಚನದ ಅರ್ಥ ಇನ್ನಷ್ಟು ಆಳವಾಗಿದೆ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನ ಮತ್ತು ವಚನದ ಸಾರಾಂಶದೊಂದಿಗೆ ಸಿಗುವೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು.